ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್, ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಹೌದು, ಹಿರಿಯ ನಾಗರಿಕರಿಗೆ ಜೊತೆಗೆ ವಿಧವಾ ಮಹಿಳೆಯರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಬಂದಿದ್ದೆ. ಆದರೆ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಈ ಪಿಂಚಣಿದಾರರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಹಳ ದಿನದಿಂದ ಪಿಂಚಣಿ ಹೆಚ್ಚಳ ಆಗ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾನೆ ಇದ್ರು. ಜೊತೆಗೆ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಹಾಗಾದ್ರೆ ಬಜೆಟ್ ಮಂಡನೆಯಲ್ಲಿ ಈ ಪಿಂಚಣಿ ಯೋಜನೆಯ ಬಗ್ಗೆ ಏನೇನು ವಿಷಯಗಳು ಚರ್ಚೆ ಆದ್ವು, ಈ ಪಿಂಚಣಿ ಯೋಜನೆ ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗ್ತಾ ಇದೆ, ಜೊತೆಗೆ ಈಗಾಗಲೇ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಈ 2 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಬನ್ನಿ, ಈ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಈಗಾಗಲೇ ರೈತರಿಗೆ ಹೇಗೆ ಚರ್ಚೆ ಆಗಿ ರೈತರ ಬೆಳವಣಿಗೆಯ ಬಗ್ಗೆ, ರೈತರ ಒಂದು ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ ಅದರೆಲ್ಲದರ ಬಗ್ಗೆ ರೈತರ ಮುಖಂಡರು ಚರ್ಚೆ ಮಾಡಿದ್ರು. ಅದೇ ರೀತಿಯಾಗಿ ಅವರ ಕಬ್ಬಿನ ಬೆಲೆಯ ಬಗ್ಗೆನೂ ಕೂಡ ಮಾತನಾಡಿದ್ರು. ಅದೆಲ್ಲದ ರೀತಿಯಲ್ಲಿ ಚರ್ಚೆ ಆಯಿತು. ಬೆಳೆ ಹಾನಿ ವಿಮೆ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಪಿಂಚಣಿ ಯೋಜನೆಯ ಬಗ್ಗೆನೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಚರ್ಚೆಯನ್ನ ಮಾಡ್ತಾರೆ. ಪಿಂಚಣಿ ಹೆಚ್ಚಳ ಆಗಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ CM ಸಿದ್ದರಾಮಯ್ಯನವರ ಹತ್ರ ಇಡ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕಳೆದ 2 ವರ್ಷದಿಂದ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ನಾವು ಅತಿ ಶೀಘ್ರದಲ್ಲಿ ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಆದರೆ ಈಗಾಗಲೇ ಪಿಂಚಣಿ ಹೆಚ್ಚಳ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ CM ಸಿದ್ದರಾಮಯ್ಯನವರು ಯಾವ ಒಂದು ಮಾತನ್ನು ಕೂಡ ಹೊರ ಹಾಕ್ತಾ ಇಲ್ಲ. ಹಾಗಾದ್ರೆ ಈ ಪಿಂಚಣಿ ಹೆಚ್ಚಳ ಆಗತ್ತಾ ಇಲ್ವಾ ಅನ್ನುವಂತಹ ಡೌಟು, ಅನುಮಾನಗಳು ಇರ್ತಾವೆ ನಿಮಗೆ. ಅದನ್ನು ಕೂಡ ನಾನು ಕ್ಲಿಯರಿಟಿ ಕೊಡ್ತೀನಿ. ಸೊ ಪಿಂಚಣಿ ಯೋಜನೆಯಲ್ಲಿ ಈಗಾಗಲೇ ಹೆಚ್ಚಳ ಆಗಬೇಕಾಗಿರ್ತಕ್ಕಂತಹ ಪಿಂಚಣಿ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ನೀವು ಅನ್ಕೊಂಡಿರುವಷ್ಟು ಅಲ್ಲ. ಹಿರಿಯ ನಾಗರಿಕರಿಗೆ ಹೆಚ್ಚಳ ಬಹುತೇಕ ಹೆಚ್ಚಾಗಿ ಆಗೋದಿಲ್ಲ. ಆದರೆ ವಿಧವಾ ಮಹಿಳೆಯರಿಗೆ ಆಗಬಹುದು. ಅದನ್ನು ನಾನು ಮುಂದೆ ಹೇಳ್ತೀನಿ. ಈಗ ಹಿರಿಯ ನಾಗರಿಕರಿಗೆ 800ಕ್ಕಿದ್ದಂತಹ ಪಿಂಚಣಿ 1000 ಅಥವಾ 1200ಕ್ಕೆ ಏರಿಕೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 1000 ಅಥವಾ 1200 ತನಕ ಹೆಚ್ಚಳ ಆಗಲಿದೆ. ಅಷ್ಟು ದುಡ್ಡನ್ನು ನೀವು ಪಡ್ಕೊಳ್ಬಹುದು. ಇದು ಸ್ವತಃ ಸರ್ಕಾರದಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ. ಇನ್ನು ಸ್ನೇಹಿತರೆ, ಅದು ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗ್ತಾ ಇದೆ. ಈಗ ದಿಢೀರನೆ ಹೆಚ್ಚಳ ಆಗ್ತಾ ಇಲ್ಲ. ಈಗ ಮಾರ್ಚ್ ಎಂಡು ಈಗಾಗಲೇ ಎಲ್ಲ ಬಜೆಟ್ ಮಂಡನೆಯ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ಕಿರುತ್ತೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗಿತ್ತು. ಅದ್ರ ಬಗ್ಗೆ ಎಲ್ಲ ಇಲಾಖೆಗಳಿಗೂ ಕೂಡ ಎಷ್ಟೆಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಯಾವ ಯೋಜನೆಗೆ ಎಷ್ಟು ದುಡ್ಡು ಮೀಸಲಿಡ್ತಾ ಇದ್ದಾರೆ, ಇದರೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಇನ್ನು ಈ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿದಾರರಿಗೆ, ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಇದನ್ನ ನಾವು ಹೇಳೋದಾದ್ರೆ, ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಹೆಚ್ಚಳ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಹಿತಿಯನ್ನ ಒದಗಿಸಿ ಕೊಡ್ತಾ ಇತ್ತು. ಬರೀ ಒಂದು ರಾಜ್ಯಕ್ಕಷ್ಟೇ ಹೆಚ್ಚಳ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದ್ರೆ ಮಾಡಲೇಬೇಕಾಗತ್ತೆ. ಅದರಲ್ಲಿ ನಮ್ಮ ಕರ್ನಾಟಕವೂ ಕೂಡ ಒಂದಾಗಿದೆ. ನಮ್ಮ ಕರ್ನಾಟಕಕ್ಕೆ 900ಕ್ಕಿದ್ದಂತಹ ಪಿಂಚಣಿ 2200ವರೆಗೂ ಕೂಡ ಹೆಚ್ಚಳ ಆಗಬಹುದಂತಹ ಸಾಧ್ಯತೆ ಇದೆ. ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ. ಅಲ್ಲಿ 500ಕ್ಕಿದ್ದಂತಹ ಪಿಂಚಣಿ 1500ಕ್ಕೆ ಏರಿಕೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಬಿಹಾರ ರಾಜ್ಯಕ್ಕೆ 600ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಬಹುದು. ಮಹಾರಾಷ್ಟ್ರಕ್ಕೆ 800ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಬಹುದು. ಹರಿಯಾಣಕ್ಕೆ 1200ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗಬಹುದು. ಮಧ್ಯಪ್ರದೇಶಕ್ಕೆ 1000ಕ್ಕಿದ್ದಂತಹ ಪಿಂಚಣಿ 3000ಕ್ಕೆ ಏರಿಕೆ ಆಗಬಹುದು. ಇನ್ನು ರಾಜಸ್ಥಾನ 750ಕ್ಕಿದ್ದಂತಹ ಪಿಂಚಣಿ 2500ವರೆಗೂ ಕೂಡ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ ಅಂತೆ. ನಾವು ಕಾಯ್ದು ನೋಡಬೇಕಾಗಿದೆ ಹೆಚ್ಚಳ ಮಾಡ್ತಾರಾ ಅಥವಾ ಇಲ್ವಾ. ಆದರೆ ಇಷ್ಟು ಹೆಚ್ಚಳ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಆದರೆ ಇಷ್ಟು ಹೆಚ್ಚಳ ಆಗುತ್ತೋ ಇಲ್ವಾ ಬಹುತೇಕ ಡೌಟು. ಕಾಯ್ದು ನೋಡ್ಬೇಕು ನಾವು, ಮತ್ತೇನಿಲ್ಲ. ಇನ್ನು ಸ್ನೇಹಿತರೆ, ಒಂದು ತಿಂಗಳಲ್ಲಿ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಗುತ್ತೆ. ನಿಮಗೆ ಇವತ್ತೇ ಸಿಗುತ್ತೋ ಅಥವಾ ನಾಳೆ ಸಿಗುತ್ತೋ ಅಂದ್ರಲ್ಲ, ಈ 1 ತಿಂಗಳ ಒಳಗಾಗಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದರಲ್ಲಿ ಹೆಚ್ಚಳ ಆಗಬಹುದಾ ಅಥವಾ ಎಷ್ಟು ಹೆಚ್ಚಳ ಆಗಬಹುದು ಅನ್ನುವಂಥದ್ದು ಕ್ಲಿಯರಿಟಿ ಸಿಗುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಚರ್ಚೆ ಮಾಡಿರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರವು ಕೂಡ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಹೀಗಾಗಿ ನೀವು ವರಿ ಮಾಡ್ಕೊಳ್ಬೇಡಿ. ಆದರೆ ಈಗಾಗಲೇ ಫೆಬ್ರವರಿ ತಿಂಗಳ ಹಾಗೂ
ಮಾರ್ಚ್ ಅದೇ ರೀತಿಯಾಗಿ ಮಾರ್ಚ್ ತಿಂಗಳ ಹಣವು ಕೂಡ ಜಮಾ ಆಗಬೇಕಾಗಿತ್ತು, ಆದರೆ ಜಮಾ ಆಗಿರಲಿಲ್ಲ. ಈ 2 ತಿಂಗಳ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ತಲೆ ಕೆಡಿಸ್ಕೊಳ್ಬೇಡಿ. ಸೊ ಈಗಾಗಲೇ ನಿಮ್ಮ ಅಕೌಂಟ್ಗಳಿಗೆ ಬರ್ತಿರ್ತದೆ. ಒಂದ್ಸಾರಿ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ, ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ನಾನು ಪೋಲ್ ಕೂಡ ಮಾಡ್ತೀನಿ ನಾಳೆ. ಅದರ ಬಗ್ಗೆ ನೀವು ಅಭಿಪ್ರಾಯವನ್ನು ತಿಳಿಸಿ. ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತವೇ ಕ್ಲಿಕ್ ಮಾಡಿ. ಓಕೆನಾ? ಇದಾಗಿತ್ತು ಇನ್ಫಾರ್ಮೇಷನ್ನು. ಏನೇ ಕ್ವಶನ್ಸ್ಗಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಈ ವಿಷಯವನ್ನು ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.